ಹೇ ಆಲ್, ನಾನು ಕಣ್ಮಣಿ. ಸಿಂಪಲ್ ಕಾಲೇಜ್ ಗೋಯಿಂಗ್ ಮೇಕ್ ಓವರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಹೈಡ್ರೇಟೆಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡೆ, ಹಾಗೆ ಜೆಲ್ ಬೇಸ್ಡ್ ಪ್ರೈಮರ್ ಅಪ್ಲೈ ಮಾಡಿದ್ದೀನಿ. ಸೊ ಪ್ರೈಮರ್ ಅಪ್ಲೈ ಮಾಡಿ ಆಗಿದೆ. ಈಗ ನಾನು ಹೋಗಿರೋ ಮಾರ್ಕ್ಸ್ ಹೆವಿ ಆಗಿರೋದ್ರಿಂದ ನಾನು ಕರೆಕ್ಷನ್ ಮಾಡ್ತೀನಿ. ನಾನು ಈ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ನಿ ಸ್ಕಿನ್ ಮತ್ತು ಆಯಿಲಿ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಹೆವಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅಂಡರ್ ಐ ಡಾರ್ಕ್ಸ್ನೆಸ್ ಇರುತ್ತೆ, ಪಿಂಪಲ್ಸ್ ಬಂದು ಆ ರೆಡ್ನೆಸ್ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಕರೆಕ್ಷನ್ ಮಾಡಬೇಕಾಗಿರುತ್ತೆ. ಸೊ ಕರೆಕ್ಷನ್ ಅಂದರೆ ನೀವು ಆರೆಂಜ್ ಕರೆಕ್ಷನ್ ಮಾಡಬೇಕು. ಸೊ ಗ್ರೀನ್ ಕಲರ್ ಕನ್ಸೀಲರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ರೆಡ್ ಕಲರ್ ಆಗಿರೋ ಪಿಂಪಲ್ ಆಗಲಿ ಬಂಪ್ಸ್ ಆಗಲಿ ಅದನ್ನು ಕರೆಕ್ಷನ್ ಮಾಡೋಕ್ಕೋಸ್ಕರ ನಾವು ಗ್ರೀನ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀವಿ. ಮೇಕಪ್ಪಲ್ಲಿ ಕಲರ್ ಕರೆಕ್ಷನ್ನು ಮಾಡಲೇಬೇಕಾಗುತ್ತೆ. ನೀವು ಮಾಡಿಲ್ಲದೆ ಫೌಂಡೇಶನ್ ಅಪ್ಲೈ ಮಾಡಿದಾಗ ಮೇಕ್ ಓವರ್ ಗ್ರೇ ಆಗುತ್ತೆ, ಆರ್ ಎಲ್ಸ್ ಯೆಲ್ಲೋಯಿಶ್ ಆಗುತ್ತೆ. ಸೊ ಮರಿದೇ ಕಲರ್ ಕರೆಕ್ಷನ್ ಮಾಡಿ. ಅಂಡರ್ ಐ ಡಾರ್ಕ್ ಸರ್ಕಲ್ ಅಷ್ಟಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಕರೆಕ್ಷನ್ ಮಾಡಲ್ಲ, ಬಿಕಾಸ್ ನನಗೆ ಅಂಡರ್ ಐ ಡಾರ್ಕ್ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ನಿಮ್ಗೆ ಹೇಗೆ ಅಂತ ನನಗೆ ಗೊತ್ತು. ಆರೆಂಜ್ ಕರೆಕ್ಟರ್ ಆದಮೇಲೆ ಅದ್ರ ಮೇಲೆ ನೀವು ಡಾರ್ಕ್ ಬರಬಾರ್ದು, ಫೇಸ್ ಕಲರ್ ಆರೆಂಜ್ ಆಗಿ ಇರಬಾರ್ದು. ಅಂದರೆ ಅದ್ರ ನಿಮ್ಮ ಸ್ಕಿನ್ ಟೋನ್ನ ಡಾರ್ಕರ್ 2 ಶೇಡ್ಸ್ ಡಾರ್ಕರ್, ಮೇಕಪ್ ಆರೆಂಜಿಶ್ ಆಗಿ ಕಾಣಿಸಲ್ಲ. ಸೊ ಫಿಂಗರಲ್ಲಿ ಟ್ಯಾಪ್ ಮಾಡ್ಕೊಂಡು ನಾನು ಫಿಂಗರಿಂದ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಟ್ಯಾಪ್ ಮಾಡೋಕ್ಕೆ, ಬಿಕಾಸ್ ಅದು ಫುಲ್ ಕವರೇಜ್ ಕೊಡುತ್ತೆ ನನಗೆ. ನೀವು ಬ್ಲೆಂಡಿಂಗೋಸ್ಕರ ಮೇಕಪ್ ಸ್ಪಾಂಜ್, ಬ್ಲೆಂಡರ್ ಆರ್ ಬ್ರಷ್ ಯೂಸ್ ಮಾಡ್ಬೋದು. ನಾನು ಫುಲ್ ಕವರೇಜ್ ಬೇಕು ಅಂದರೆ ಆಲ್ಮೋಸ್ಟ್ ಬ್ರಷನ್ನೇ ಯೂಸ್ ಮಾಡ್ತೀನಿ. ಫುಲ್ ಸಿಂಪಲ್ಲಾಗಿ ಹೆವಿ ಕವರೇಜ್ ಬೇಡದೆ ಸಿಂಪಲ್ಲಾಗಿ ಕಾಣಬೇಕು ಅಂದರೆ ಬ್ಲೆಂಡರ್ ಯೂಸ್ ಮಾಡೋದು. ಫೇಸಲ್ಲಿ ಮಾರ್ಕ್ಸ್ ಇರೋರು ಆಲ್ಮೋಸ್ಟ್ ನೀವು ಬ್ರಷನ್ನೇ ಯೂಸ್ ಮಾಡಿ. ಬ್ಲೆಂಡರ್ ಎಕ್ಸಸ್ ಪ್ರಾಡಕ್ಟ್ನ ತೆಗೆಯುತ್ತೆ. ಸೆನ್ಸಿಟಿವ್ ಸ್ಕಿನ್ ಆಗಿರೋ ಕಲರ್ ಕರೆಕ್ಷನ್ ಆಯಿತು. ಈಗ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಫಾರೆವರ್ 52. ಸೊ ಇಷ್ಟೇ ಸಾಕು. ಆಯಿಲಿ ಸ್ಕಿನ್ಗೆ ಮ್ಯಾಟ್ ಫಿನಿಷಿಂಗ್ ಫೌಂಡೇಶನ್ ಯೂಸ್ ಮಾಡಿ. ಸೊ ಮ್ಯಾಟ್ ಫಿನಿಷಿಂಗ್ ಫೌಂಡೇಶನ್ ಯೂಸ್ ಮಾಡಿದಾಗ ನಿಮ್ಮ ಫೇಸು ಬೇಗ ಆಯಿಲಿ ಆಗಲ್ಲ. ನಾನು ಯಾವಾಗಲೂ ಚೀಕಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫೇಸ್ ಈವನ್ ಆಗಿದೆ. ಸೊ ಬೇಗ ಆಯಿಲಿ ಆಗಬಾರ್ದು ಅಂತ ನಾನು ಲೂಸ್ ಪೌಡರಿಂದ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬಾ ಮಿನಿಮಲ್ ಆದ ಕ್ವಾಂಟಿಟಿಯಿಂದ ನೀವು ಮೇಕಪ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನಾನು ಐಬ್ರೋ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಐಬ್ರೋ ಸ್ವಲ್ಪ ಮೀಡಿಯಮ್ ಶೇಪ್ ಇರುತ್ತೆ. ನನಗೆ ಪರ್ಸ್ನಲಿ ಸ್ವಲ್ಪ ಥಿಕ್ನೆಸ್ ಇದ್ದರೆ ಇಷ್ಟ ಆಗುತ್ತೆ. ಐಬ್ರೋ ಫುಲ್ ಗ್ಯಾಪ್ಸ್ ಇಲ್ಲದೆ ಫಿಲ್ ಮಾಡ್ಕೊಳ್ತೀನಿ ಎವ್ರಿ ಟೈಮು. ನಾನು ಈ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ, ರೆವಲ್ಯೂಷನ್ ನ್ಯೂಡ್ ಕಲರ್ ಅಪ್ಲೈ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು. ಲಿಡ್ ಏರಿಯಾದಲ್ಲೂ ಅಪ್ಲೈ ಮಾಡ್ಕೊಳ್ಳೋದು. ಐ ಶ್ಯಾಡೋ ಫಸ್ಟು ನಾನು ನ್ಯೂಡ್ ಒಂದು ಪಿಂಕಿಶ್ ಕಲರ್ ನನ್ನ ಟ್ರಾನ್ಸಿಷನ್ ಏರಿಯಾದಲ್ಲಿ ಫಿಲ್ ಮಾಡಿಕೊಂಡೆ. ಆ್ಯಂಡ್ ಅಗೇನ್ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರ ಗ್ರೀನ್, ಅಂದರೆ ಡಾರ್ಕ್ ಗ್ರೀನ್ ಇಲ್ಲ, ಲೈಟ್ ಗ್ರೀನನ್ನು ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಲೈನರ್ ವಿಂಗ್ಸಲ್ಲಿ ನಾನು ಅದನ್ನು ಆ್ಯಡ್ ಅಪ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ನಾನು ಐಲೈನರ್ ಅಪ್ಲೈ ಮಾಡಿದಾಗ ನನಗೆ ಆ ಐನರ್ ಮೇಲೆ ಲೈಟಾಗಿ ನನಗೆ ಡಿಫ್ರೆಂಟ್ ಕಲರಾಗಿ ಕಾಣಿಸುತ್ತೆ. ಆ ಗ್ರೀನ್ ಕಲರು ಡ್ರೆಸ್ ಮ್ಯಾಚಿಂಗ್ ಕಲರ್ ಕಾಣಿಸುತ್ತೆ. ಸೊ ಅದು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಆಯಿತು. ಸೊ ಕಮಿಂಗ್ ಟು ದ ಬ್ಲಷ್ ಪಾರ್ಟ್, ನಾನು ಆಲ್ಮೋಸ್ಟ್ ಬ್ಲಷ್ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಸ್ಕಿನ್ ಅನ್ಈವನ್ ಸ್ಕಿನ್ ಇರೋದ್ರಿಂದ ನಾನು ಬ್ಲಷ್ ಕ್ವಿಟ್ ಮಾಡ್ತೀನಿ. ಬಟ್ ಇದರಲ್ಲಿ ನಾನು ಬ್ಲಷ್ ಕೂಡ ಯೂಸ್ ಮಾಡ್ತಿದ್ದೀನಿ ಲೈಟಾಗಿ. ಸೊ ಫೈನಲಿ ಡಾರ್ಕ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಸೆಟ್ಟಿಂಗ್ ಸ್ಪ್ರೇ ಮಾಡಿದಾಗ ಆಲ್ ಓವರ್ ನಿಮ್ಮ ಮೇಕ್ ಓವರ್ ಫಿನಿಶ್ ಆಗುತ್ತೆ. ಆ್ಯಂಡ್ ಎಸ್, ಇದೇ ಕಂಪ್ಲೀಟ್ ಆಯಿತು ಲುಕ್ಕು. ಹೇಗಿದೆ ಅಂತ ನೋಡಿ ಹೇಳಿ. ಸೊ ಇದೇ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯಿತು. ಸಿ ಯು, ಟೇಕ್ ಕೇರ್, ಸಿ ಆನ್ ನೆಕ್ಸ್ಟ್ ವಿಡಿಯೋ.